ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಅವಮಾನ ಮಾಡಿಸ್ಕೊಳ್ಳೋದಿದೆ ನೋಡಿ, ಅದು ಒಂದು ಕಲೆ ಕಣ್ರಿ. ಅದು ತುಂಬಾ ಚೆನ್ನಾಗಿ ಸಿದ್ಧಿಯಾಗಿರೋದು ನಮ್ಮ ಪಕ್ಕದ ಹೊರೆ ಪಾಕಿಸ್ತಾನ ಇದೆಯಲ್ಲ, ಅದಕ್ಕೆ. ಮೊನ್ನೆ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಸಭೆಯಲ್ಲಿ ಬರೀ 4 ಸೆಕೆಂಡ್ಗಳ ಅವಧಿಯಲ್ಲಿ ಪಾಕಿಸ್ತಾನದ ಮುಖ ಕೆಂಪಾದ ಸೀನೊಂದು ಈಗ ಅಂತಾರಾಷ್ಟ್ರೀಯ ಕಾಮಿಡಿ ಅಂತ ಅನ್ನಿಸ್ಕೊಳ್ತಾ ಇದೆ. ಇಷ್ಟಕ್ಕೂ ಅಲ್ಲಿ ನಡೀತಿದ್ದ ಮೀಟಿಂಗ್ಗೂ ಪಾಕಿಸ್ತಾನಕ್ಕೂ ಸಂಬಂಧನೇ ಇರಲಿಲ್ಲ. ಅದು ಇಸ್ರೇಲ್ ಕತಾರ್ ಮೇಲೆ ಮಾಡಿದ ದಾಳಿಗೆ ಸಂಬಂಧಿಸಿದ ಮಾತಾಗಿತ್ತು. ನಾನಾ ದೇಶಗಳು ಇಸ್ರೇಲ್ ಅನ್ನ ಖಂಡಿಸ್ತಾ ಇದ್ವು. ಅಲ್ಲಿನ ಮಾನವ ಹಕ್ಕುಗಳ ವಕೀಲ ಕತಾರ್ ಏನು ಮಾಡ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ರು. ಅಷ್ಟರಲ್ಲಿ ಪಾಕಿಸ್ತಾನ ನಾನು ಇದೀನಿ ಅಂತ ಬಾಯಿ ಹಾಕಿ ನಾಲಿಗೆಗೆ ಬರೆ ಹಾಕಿಸ್ಕೊಳ್ತು. ಅದರಲ್ಲೂ 4 ಸೆಕೆಂಡ್ಗಳ ಅವಧಿಯಲ್ಲಿ UN ಹ್ಯೂಮನ್ ರೈಟ್ಸ್ ವಾಚ್ ನ ಡೈರೆಕ್ಟರ್ ಹಿಲೆಲ್ ನೇಯೂರ್ ಕೊಟ್ಟ ಒಂದು ಪಂಚ್ ಇತ್ತಲ್ಲ, ಅದು ಮಸ್ತಾಗಿತ್ತು. ಹಾಗಾದ್ರೆ ಏನದು ಅಂತಾರಾಷ್ಟ್ರೀಯ ಅವಮಾನ? ಬನ್ನಿ ನೋಡೋಣ. ಗೆಳೆಯರೆ, ಪಾಕಿಸ್ತಾನ ಅಂತ ಬಂದಾಗ ನಾವು ಈ ಮಾನ ಅವಮಾನಗಳ ಬಗ್ಗೆ ಮಾತೇ ಆಡಬಾರ್ದು. ಯಾಕೆಂದ್ರೆ ಮಾನ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದ ದೇಶ ಯಾವುದಾದ್ರೂ ಜಗತ್ತಲ್ಲಿದೆ ಅಂದ್ರೆ ಅದು ಪಾಕಿಸ್ತಾನ ಮಾತ್ರ. ಪಾಕಿಸ್ತಾನವನ್ನ ಇಡೀ ಜಗತ್ತು ಭಿಕ್ಷುಕರ ದೇಶ ಅಂತ ಕರೆಯುತ್ತೆ. ಸೌದಿ ಅಂತ ಸೌದಿ ನಿಮ್ಮ ಭಿಕ್ಷುಕರನ್ನ ನಮ್ಮ ದೇಶಕ್ಕೆ ಕಳುಹಿಸಬೇಡಿ ಅಂತ ಹೇಳುತ್ತೆ. ನಾವು ಎಲ್ಲಿಗೆ ಹೋದ್ರೂ ಭಿಕ್ಷೆ ಬೇಡೋದಕ್ಕೆ ಹೋಗ್ತಾ ಇದೀವಿ ಅಂತ ನಾನಾ ದೇಶಗಳ ನಾಯಕರು ತಿಳ್ಕೊಂಡು ಬಿಡ್ತಾರೆ ಅಂತ ಅವ್ರ ಪ್ರಧಾನಿನೇ ಬಹಿರಂಗವಾಗಿ ಹೇಳ್ಕೊತಾನೆ. ಅಲ್ಲಿ ಸೇನೆ ಮತ್ತು ಭಯೋತ್ಪಾದಕರ ನಡುವೆ ವ್ಯತ್ಯಾಸ ಇಲ್ಲ. ಅಲ್ಲಿ ಸೇನೆಯನ್ನವರು ಯಾರಿಗೆ ಬೇಕಾದರೂ ಬಾಡಿಗೆಗೆ ಕೊಡ್ತಾರೆ. ಹಣ ಒಂದು ಬೇಕು ಅಷ್ಟೇ. ತಮ್ಮ ದೇಶದ ಕತ್ತೆಗಳನ್ನು ಮಾರಾಟ ಮಾಡದಷ್ಟೇ ಸಲೀಸಾಗಿ ಹೆಣ್ಣು ಮಕ್ಕಳನ್ನು ಕೂಡ ಚೈನಾಗೆ ಮಾರೋ ದೇಶ ಅದು. ಅಂಥ ದೇಶ ಆಗಾಗ ಜಾಗತಿಕ ವಿಷಯಗಳಲ್ಲಿ ಕೂಡ ಬಾಯಿ ಹಾಕೋದಿಕ್ಕೆ ಹೋಗುತ್ತೆ. ಹಂಗೆ ಕಪಾಳ ಕೊಡಿಸ್ಕೊಳ್ತಲೂ ಇರುತ್ತೆ. ಅಂಥದ್ದೇ ಒಂದು ಘಟನೆ ಜೆನೀವಾದಲ್ಲಿ ನಡೀತು. ಜೆನೀವಾದಲ್ಲಿ ವಿಶ್ವಸಂಸ್ಥೆಯ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ನ 60ನೇ ಸಭೆ ನಡೀತಾ ಇತ್ತು. ಅಲ್ಲಿ ಮಾನವ ಹಕ್ಕುಗಳು, ಅದರ ಉಲ್ಲಂಘನೆಗಳು, ಇಂಥ ವಿಷಯಗಳ ಬಗ್ಗೆ ಚರ್ಚೆಗಳಾಗುತ್ತವೆ. ಮೊನ್ನೆ ಅದೇ ಸಭೆಯಲ್ಲಿ ಭಾರತ ಸ್ವಿಟ್ಜರ್ಲ್ಯಾಂಡ್ಗೆ ಕಪಾಳಕ್ಕೆ ಹೊಡೆದಿತ್ತು. ಅಲ್ಲಾಗಿದ್ದೇನು ಅಂದ್ರೆ, ಭಾರತದ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡಲಾಗ್ತಾ ಇಲ್ಲ, ಅಲ್ಲಿ ಮಾಧ್ಯಮಗಳ ಸ್ವಾತಂತ್ರ್ಯವನ್ನ ಹರಣ ಮಾಡಲಾಗ್ತಾ ಇದೆ. ಇಂಥ ಆರೋಪಗಳನ್ನ ಸ್ವಿಟ್ಜರ್ಲ್ಯಾಂಡಿನ ಪ್ರತಿನಿಧಿಗಳು ಭಾರತದ ವಿರುದ್ಧ ಮಾಡಿದ್ರು. ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ಎಷ್ಟು ಸ್ವಾತಂತ್ರ್ಯ ಇದೆ ಅನ್ನೋದು ನಮಗೆ ಭಾರತೀಯರಿಗೆ ಗೊತ್ತಿದೆ. ಬಹುಸಂಖ್ಯಾತರ ಧಾರ್ಮಿಕ ಉತ್ಸವಗಳನ್ನ ಶಾಂತವಾಗಿ ಆಚರಿಸಿಕೊಳ್ಳೋದಕ್ಕೆ ಕೂಡ ಬಿಡದಷ್ಟು ನಾವು ಅವರಿಗೆ ರಕ್ಷಣೆಯನ್ನ ಕೊಡ್ತಾ ಇದ್ದೀವಿ. ಗಣಪತಿಯ ಮೆರವಣಿಗೆ ಮೇಲೆ ಕಲ್ಲು ತೋರಿದ್ರು, ಉಗುಳಿದ್ರು, ಏನೇ ಮಾಡಿದ್ರು ಸಹಿಸಿಕೊಂಡು ಅವ್ರ ಅಲ್ಪರು ಅಂತ ಸುಮ್ಮನಾಗ್ತಾ ಹೋಗ್ತಾ ಇದೀವಿ. ತೀರಾ ಏನಾದ್ರೂ ಆದ್ರೆ ಬಹುಸಂಖ್ಯಾತರನ್ನೇ ಬಡದು ಕೇಸ್ ಜಡಿದು ಜೈಲುಗಳಿಗೆ ಕಳುಹಿಸಲಾಗುತ್ತೆ ಹೊರತು ಅಲ್ಪಸಂಖ್ಯಾತರ ಸ್ವಾತಂತ್ರ್ಯ ರಕ್ಷಣೆಯ ಬಗ್ಗೆ ನಾವು ಕಟಿಬದ್ಧರಾಗಿ ನಿಂತಿದ್ದೀವಿ. ಸರ್ಕಾರದ ಹಣದಲ್ಲಿ ಮಸೀದಿ ಕಟ್ಟಿ ಅದರ ಮೇಲೆ ಈ ದೇಶದ ಎಂಬ್ಲಮ್ಮು ಅಶೋಕ ಚಕ್ರ ಹಾಕಿದ್ರೆ ಅದನ್ನು ಕೂಡ ಅವರು ಒಡೆದು ಹಾಕ್ತಾರೆ. ನಮ್ಮ ಮಸೀದಿಯ ಮೇಲೆ ಭಾರತದ ರಾಷ್ಟ್ರೀಯ ಚಿಹ್ನೆ ಕೂಡ ಇರಬಾರದು ಅಂತ ಅವ್ರು ಹೇಳ್ತಾರೆ. ಆದ್ರೂ ನಮ್ಮ ಸರ್ಕಾರಗಳು ಸುಮ್ಮನಾಗತ್ವೆ. ಬಹುಸಂಖ್ಯಾತರ ದೇವಾಲಯಗಳನ್ನೇ ಸರ್ಕಾರಗಳು ತಗೊಂಡು ಬಿಡುತ್ತವೆ. ಇಲ್ಲಿ ಅಕಸ್ಮಾತ್ ಯಾರದಾದ್ರೂ ಹಕ್ಕುಗಳ ಹರಣ ದಮನ ಆಗ್ತಾ ಇದೆ ಅಂದ್ರೆ ಅದು ಬಹುಸಂಖ್ಯಾತರದ್ದೇ ಹೊರತು ಅಲ್ಪಸಂಖ್ಯಾತರದ್ದಲ್ಲ. ಇಷ್ಟಿದ್ರೂ ಭಾರತದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಕೂತ ದೇಶವೊಂದು ತನಗೆ ಸಂಬಂಧ ಇಲ್ಲದ ವಿಷಯದಲ್ಲಿ ಮೂಗು ತೋರಿಸಿ ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಇಲ್ಲ, ಮಾಧ್ಯಮಗಳಿಗೆ ಸ್ವಾತಂತ್ರ್ಯ ಇಲ್ಲ ಅಂತೆಲ್ಲ ಹೇಳಿದ್ರೆ ಭಾರತ ಹೇಗೆ ತಾನೇ ಸುಮ್ಮನೆ ಇರುತ್ತೆ? ಭಾರತದ ಪ್ರತಿನಿಧಿ ಕ್ಷಿತಿಜ್ ತ್ಯಾಗಿ ಅದೇ ಸಭೆಯಲ್ಲಿ ಸ್ವಿಟ್ಜರ್ಲ್ಯಾಂಡ್ಗೆ ವಾಪಸ್ಸು ಕೊಟ್ಟರು. ನಿಮ್ಮ ತಟ್ಟೆಯಲ್ಲಿ ಬಿದ್ದಿರೋ ಕತ್ತೆನ ಮೊದಲು ಎತ್ತಾಕಳಿ, ಆಮೇಲೆ ನಮ್ಮ ತಟ್ಟೆಗಳ ಕಡೆ ನೋಡಿ. ನಿಮ್ಮಲ್ಲಿ ರೇಸಿಸಮ್ ಇದೆ. ಮನುಷ್ಯರನ್ನ ಮನುಷ್ಯರ ತರ ನೋಡೋದೇ ಗೊತ್ತಿಲ್ಲದ ಜನ ನೀವು. ಬಿಳಿ ತೊಗಲು ಮಾತ್ರ ಶ್ರೇಷ್ಠ ಅಂದ್ಕೊಂಡು ವ್ಯವಸ್ಥಿತ ತಾರತಮ್ಯವನ್ನು ಮಾಡ್ತಾ ಕೂತಿದ್ದೀರಿ. ನಿಮ್ಮಲ್ಲಿ ಜೆನೋಫೋಬಿಯಾ ಇದೆ. ಇದೆಲ್ಲ ಇಟ್ಕೊಂಡು ನೀವು ನಮಗೂ ಪಾಠ ಮಾಡೋದು ಬೇಡ. ತೀರಾ ನಿಮಗೇನಾದರೂ ಮಾನವ ಹಕ್ಕುಗಳ ಬಗ್ಗೆ, ಅನ್ಯರನ್ನ ದ್ವೇಷ ಮಾಡದೆ ಬದುಕೋ ಬಗ್ಗೆ ಕಲಿಯೋ ಆಸಕ್ತಿ ಇದ್ರೆ ಬನ್ನಿ, ನಾವು ಕಲಿಸ್ತೀವಿ ಅಂತ ಕ್ಷಿತಿಜ್ ತ್ಯಾಗಿ ಹೇಳಿದ್ದು ಸಖತ್ತಾಗಿ ವೈರಲ್ ಆಗೋದಕ್ಕೆ ಶುರುವಾಯಿತು. ಹೀಗೆ ಯಾವಾಗ ಭಾರತದ ಪ್ರತಿನಿಧಿಯ ಮಾತುಗಳು ಅಂತಾರಾಷ್ಟ್ರೀಯವಾಗಿ ಗಮನ ಸೆಳೆಯೋದಕ್ಕೆ ಶುರು ಮಾಡಿದ್ವೋ ಬಹುಶಃ ಪಾಕಿಸ್ತಾನಕ್ಕೆ ಹೊಟ್ಟೆ ಕಿಚ್ಚು ಶುರು ಆಗಿರ್ಬೇಕು. ಹಿಂಗಾಗಿ ಅವ್ರು ನಾವು ವೈರಲ್ ಆಗಬೇಕು ಅಂದ್ಕೊಂಡ್ರೇನೋ. ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ಭಾರತ ಎಲ್ಲೂ ಮಿಂಚೋದು ಪಾಕಿಗಳಿಗೆ ಇಷ್ಟ ಆಗೋದಿಲ್ಲ. ಅದನ್ನ ತಡೆಯೋದಕ್ಕೆ ಏನಾದರೂ ಮಾಡಲೇಬೇಕು ಅಂತ ಪಾಕಿಸ್ತಾನ ಅಂದ್ಕೊಳ್ಳುತ್ತೆ. UN ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಸಭೆಯಲ್ಲಿ ಕೂಡ ಅದೇ ಆಯಿತು. ಮೊನ್ನೆ ಇಸ್ರೇಲ್ ಕತಾರ್ ಮೇಲೆ ದಾಳಿ ಮಾಡ್ತಲ್ಲ, ಆ ಬಗ್ಗೆ ಕತಾರ್ನ ಪ್ರತಿನಿಧಿ ಮಾತಾಡ್ತಾ ಇದ್ರು. ನಮ್ಮ ದೇಶದ ಮೇಲೆ, ಅಲ್ಲಿನ ವಸತಿ ಪ್ರದೇಶಗಳ ಮೇಲೆ ಇಸ್ರೇಲ್ ವಾಯುದಾಳಿ ಮಾಡುವ ಮೂಲಕ ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಉಲ್ಲಂಘಿಸಿದೆ. ಇಸ್ರೇಲ್ ಮಾಡಿದ್ದು ಭಯೋತ್ಪಾದಕ ಕೃತ್ಯ. ನಮ್ಮಲ್ಲಿದ್ದ ಹಮಾಸ್ ರಾಜಕೀಯ ನಾಯಕರನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ಮಾಡ್ತು ಅಂತೆಲ್ಲ
ಪಾಪ ಕತಾರ್ನ ಪ್ರತಿನಿಧಿ ಹೇಳಿದ್ರು. Israel targeted my country, which is a mediator in the conflict. We condemn the attack on residential buildings where members of Hamas political organization live. ಅದಕ್ಕೆ ವೆನೆಜುಲಾ, ಅಲ್ಜೀರಿಯಾ, ಟರ್ಕಿ ಮುಂತಾದ ದೇಶಗಳು ದನಿಗೂಡಿಸಿದ್ವು. With the state of Qatar, we condemn the Israeli attack, Israel's state terrorism, which we condemn. We also strongly condemn violation of sovereignty and international law. ಪಾಕಿಸ್ತಾನ ಕೂಡ ಇಸ್ರೇಲ್ನ ದಾಳಿಯನ್ನ ಖಂಡಿಸ್ತು. ಇರಾನ್ ಕೂಡ ಇಸ್ರೇಲ್ ಹಂಗ ದಾಳಿ ಮಾಡಿದ್ದು ಸರಿಯಲ್ಲ ಅಂತ ಹೇಳ್ತು. ಅಲ್ಲಿವರೆಗೆ ಎಲ್ಲ ಓಕೆ. ಈ ನಾನಾ ದೇಶಗಳ ಖಂಡನೆಗಳಾದ ನಂತರ ಈ ಬಗ್ಗೆ UN ವಾಚ್ ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಹಿಲ್ಲೆಲ್ ನಿಯೋರ್ ಮಾತಾಡೋದಕ್ಕೆ ಶುರು ಮಾಡಿದ್ರು. ತುಂಬಾ ಅರ್ಥಗರ್ಭಿತ ಪ್ರಶ್ನೆಗಳನ್ನು ಅವರಲ್ಲಿ ಮೇಲೆತ್ತಿದ್ರು. ಕತಾರ್ ಅನ್ನೋದು ಒಂದು ಉಗ್ರರಿಗೆ ಆಶ್ರಯ ಕೊಡುವ ಮತ್ತು ಉಗ್ರವಾದವನ್ನ ಬೆಂಬಲಿಸುವ ದೇಶ ಅಂತ ಹೇಳಿದ್ರು. ಇಸ್ರೇಲ್ ನಮ್ಮ ಮೇಲೆ ದಾಳಿ ಮಾಡಿದೆ ಅಂತ ಹೇಳೋ ಕತಾರ್ ತನ್ನ ನೆಲದಲ್ಲಿ ಉಗ್ರರಿಗೆ ಆಶ್ರಯವನ್ನ ಯಾಕೆ ಕೊಡ್ತಾ ಇದೆ ಅಂತ ಕೇಳಿದ್ರು. Why do you harbor terrorists in your capital? Terrorists who are still holding hostages, torturing them and rejecting peace deals. Why did you host Hania, Mashal and Al-Khaya in luxury hotels from where they planned their terror? ಇಲ್ಲಿ ಕತಾರ್ ಹಮಾಸ್ನ ಸಾಕಷ್ಟು ನಾಯಕರಿಗೆ ಆಶ್ರಯ ಕೊಟ್ಟಿದೆ. ಅಷ್ಟೇ ಅಲ್ಲ, ಹಮಾಸ್ ಉಗ್ರರಿಗೆ ಹಣಕಾಸಿನ ಸಹಾಯವನ್ನು ಕೂಡ ಮಾಡ್ತಾ ಇರೋದು ಕತಾರೇ. ಇಲ್ಲಿ ಪ್ಯಾಲೆಸ್ತೀನಿ ಹೋರಾಟವನ್ನ ಮಾತ್ರ ಬೆಂಬಲಿಸೋ ಹಾಗಿದ್ದಿದ್ರೆ ಗಾಜಾ ಮತ್ತು ಪ್ಯಾಲೆಸ್ತೀನ್ಗಳಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ ಫತಾ ಅನ್ನೋ ರಾಜಕೀಯ ಸಂಘಟನೆಗೆ ಕತಾರ್ ಬೆಂಬಲ ಕೊಡಬಹುದಿತ್ತು. ಆದ್ರೆ ಅವರು ಹಾಗೆ ಮಾಡಲಿಲ್ಲ. 2007ರಲ್ಲಿ ಗಾಜಾದಲ್ಲಿ ಹಮಾಸ್ ನಡೆಸಿದ ದಂಗೆಯ ಹಿಂದೆ ಕೂಡ ಕತಾರೇ ನಿಂತಿತ್ತು. ಅವತ್ತವರು ಪ್ಯಾಲೆಸ್ತೀನಿ ನಾಯಕರನ್ನ, ಅದರಲ್ಲೂ ವಿಶೇಷವಾಗಿ ಫತಾ ಸಂಘಟನೆಯ ಹಿರಿಯ ನಾಯಕರನ್ನ ಹಿಡ್ಕೊಂಡು ಸಾರ್ವಜನಿಕವಾಗಿ ನೇಣಿಗೇರಿಸಿ ಅಧಿಕಾರವನ್ನ ತಮ್ಮ ಕೈಗೆ ತಗೊಂಡ್ರು. ಆ ದಂಗೆಗಳಿಗೆ ಕತಾರ್ ಯಾಕೆ ಬೆಂಬಲವನ್ನ ಕೊಡ್ತು ಅನ್ನೋ ಪ್ರಶ್ನೆಯನ್ನು ಕೂಡ ಹಿಲ್ಲೆಲ್ಲಿ ಕೇಳಿದ್ರು. Why did you back Hamas's Gaza coup in 2007? Why have you funneled billions since then, fueling their terror machine, empowering their 5 wars against Israel? ಕತಾರ್ ಅನ್ನೋದು ಉಗ್ರವಾದವನ್ನು ಬೆಂಬಲಿಸ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಉಗ್ರವಾದ ಹರಡೋದಕ್ಕೆ ಕತಾರ್ ಕಾರಣ ಆಗ್ತಾ ಇದೆ ಅನ್ನೋ ಆರೋಪವನ್ನ 2017ರಲ್ಲಿ ಗಲ್ಫ್ ದೇಶಗಳು ಮಾಡಿದ್ವು ಮತ್ತು ಅವು ಕತಾರ್ ಜೊತೆಗಿನ ಸಂಬಂಧಗಳನ್ನು ಕಡ್ಕೊಂಡಿದ್ವು ಅನ್ನೋ ಅಂಶವನ್ನು ಕೂಡ ಇಲ್ಲಿ ಹಿಲ್ಲೆಲ್ಲಿ ಆ ಸಭೆಯ ಗಮನಕ್ಕೆ ತಗೊಂಡು ಬಂದರು. ಗೆಳೆಯರೆ, ಅವತ್ತಲ್ಲಾಗಿದ್ದೇನು ಅಂದ್ರೆ ಈ ಕತಾರ್ ಅನ್ನೋ ಪುಟ್ಟ ದೇಶಕ್ಕೆ ಐಡೆಂಟಿಟಿ ಕ್ರೈಸಿಸ್ ಶುರುವಾಯಿತು. ತನ್ನ ಸಾಫ್ಟ್ ಪವರ್ ಅನ್ನ ಬೆಳೆಸ್ಕೋಬೇಕು ಅಂದ್ಕೊಂಡ ಕತಾರ್ ಆ ಭಾಗದಲ್ಲಿ ಸಾಕಷ್ಟು ಅಸ್ಥಿರತೆಗಳನ್ನ ಸೃಷ್ಟಿ ಮಾಡೋದಕ್ಕೆ ಮುಂದಾಯಿತು. ಮುಸ್ಲಿಂ ಬ್ರದರ್ಹುಡ್, ಹಮಾಸ್, ಅಲ್ ಖೈದಾ, ಐಸಿಸ್ ನಂಥ ಇಸ್ಲಾಮಿಸ್ಟ್ ಗುಂಪುಗಳಿಗೆ ಆರ್ಥಿಕ ಸಹಾಯ, ಆಶ್ರಯ ಮುಂತಾದವುಗಳನ್ನ ಕತಾರ್ ಕೊಡ್ತಾ ಹೋಯಿತು. ಅಷ್ಟೇ ಅಲ್ಲ, ಆ ಭಾಗದಲ್ಲಿ ಅರಬ್ ಸ್ಪ್ರಿಂಗ್ ಶುರುವಾಗಿ ಅಲ್ಲಿನ ಆಡಳಿತಗಳನ್ನು ಅಸ್ತವ್ಯಸ್ತಗೊಳಿಸೋದಕ್ಕೆ ಶುರು ಮಾಡಿದಾಗ ಇದೇ ಕತಾರ್ ಇರಾನ್ನ ಜೊತೆ ಸೇರಿ ಅರಬ್ ಸ್ಪ್ರಿಂಗ್ ಅನ್ನ ಬೆಂಬಲಿಸಿತು. ಈಜಿಪ್ಟ್ ಅಲ್ಲಿ ಸರ್ಕಾರ ಪತನಗೊಂಡು ಮುಸ್ಲಿಂ ಬ್ರದರ್ಹುಡ್ ನೇತೃತ್ವದಲ್ಲಿ ಮೊಹಮ್ಮದ್ ಮೋರ್ಸಿ ಅಧಿಕಾರಕ್ಕೆ ಬರೋದಕ್ಕೆ ಕೂಡ ಈ ಕತಾರೇ ಕಾರಣ ಆಯಿತು. ಹಾಗೆ ಅವರು ಫಂಡ್ ಮಾಡಿ ಶುರು ಮಾಡಿರೋ ಅಲ್ ಜಜೀರಾ ಈ ಭಾಗದಲ್ಲಿ ನಾನಾ ದೇಶಗಳ ಆಡಳಿತಗಳನ್ನ ಅಸ್ಥಿರಗೊಳಿಸೋದ್ರಲ್ಲಿ, ಅಪಪ್ರಚಾರ ಮಾಡೋದ್ರಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ. ಈ ಎಲ್ಲ ಕಾರಣಗಳಿಂದ ಸೌದಿ ಅರೇಬಿಯಾ, UAE, ಈಜಿಪ್ಟ್ ಮುಂತಾದ ದೇಶಗಳು ಕತಾರ್ ಜೊತೆಗಿನ ಸಂಬಂಧಗಳನ್ನೇ ಕತ್ತರಿಸಿಕೊಂಡು ಆ ದೇಶವನ್ನ ದೂರ ಇಟ್ಟಿತ್ತು. ಈ ವಿಷಯವನ್ನು ಕೂಡ ಹಿಲ್ಲೆಲ್ಲ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು. ಇಂಥ ಕತಾರ್ ಅಲ್ಲಿ ಉಗ್ರರ ನೆಲೆಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ರೆ ಅದನ್ನ ಫ್ರಾನ್ಸ್ ಸೇರಿದಂತೆ ಸಾಕಷ್ಟು ದೇಶಗಳು ಖಂಡಿಸತ್ವೆ. ಆದ್ರೆ ಪಾಕಿಸ್ತಾನದಲ್ಲಿದ್ದ ಒಸಾಮಾ ಬಿನ್ ಲಾಡೆನ್ ಮೇಲೆ ಅಮೆರಿಕ ದಾಳಿ ಮಾಡಿ ಆತನನ್ನ ಕೊಂದು ಹಾಕಿದ್ರೆ ವಿಶ್ವಸಂಸ್ಥೆಯ ಅಧ್ಯಕ್ಷ ಗುಟೆರಸ್ ಅದಕ್ಕೆ ಸಂತೋಷ ಮತ್ತು ಸಂಭ್ರಮವನ್ನು ವ್ಯಕ್ತಪಡಿಸ್ತಾರೆ. ಇದೆಂಥ ಹಿಪೋಕ್ರಸಿ ಅಂತ ಕೂಡ ಹಿಲ್ಲೆಲ್ಲಿ ಕೇಳಿದ್ರು. ಇಲ್ಲಿ ಯಾವಾಗ ಪಾಕಿಸ್ತಾನದ ಹೆಸರು ಕೇಳಿ ಬಂತೋ ಪಾಕ್ ಪ್ರತಿನಿಧಿ ಮಧ್ಯದಲ್ಲಿ ಬಾಯಿ ಹಾಕದ. ನಾವವರ ಮಾತುಗಳನ್ನು ವಿರೋಧಿಸ್ತೀವಿ, ಸಾರ್ವಭೌಮತ್ವ, ಸುಡುಗಾಡು ಅಂತೆಲ್ಲ ಅವನೇನೇನೋ ಮಾತಾಡ್ದ. ಅದಾದ ನಂತರ ಸಭೆಯ ಅಧ್ಯಕ್ಷರು ಹಿಲ್ಲೆಲ್ಲಿ ನಿಯೋರ್ ಅವರಿಗೆ ನಿಮ್ಮ ಮಾತುಗಳನ್ನು ಕನ್ಕ್ಲೂಡ್ ಮಾಡೋದಕ್ಕೆ 4 ಸೆಕೆಂಡ್ಗಳ ಟೈಮ್ ಇದೆ, ಅಷ್ಟರಲ್ಲಿ ಮುಗಿಸಿ ಅಂದ್ಬಿಟ್ರು. ಆ 4 ಸೆಕೆಂಡ್ಗಳ ಲಾಸ್ಟ್ ಪಂಚ್ ಇತ್ತು ನೋಡಿ, ಅದು ಭರ್ಜರಿಯಾಗಿ ಬಿತ್ತು. Mr. President, Pakistan is another state sponsor of terror. Mr. President, Pakistan is another state sponsor of terror. ಮಾನ್ಯ ಅಧ್ಯಕ್ಷರೇ, ಪಾಕಿಸ್ತಾನ ಅನ್ನೋದು ಇನ್ನೂ ಒಂದು ಭಯೋತ್ಪಾದನೆಗೆ ಪ್ರಾಯೋಜಕತ್ವವನ್ನು ವಹಿಸುವ ದೇಶ ಅಂತ ಹೇಳಿ ಅವರು ತಮ್ಮ ಅಂತಿಮ 4 ಸೆಕೆಂಡ್ಗಳನ್ನ ಸಖತ್ತಾಗಿ ಸದ್ವಿನಿಯೋಗ ಪಡಿಸ್ಕೊಂಡ್ರು. ಈಗ ಪಾಕಿಸ್ತಾನ ವೈರಲ್ ಆಗ್ತಾ ಇದೆ. ಅವಮಾನ ಮಾಡಿಸ್ಕೊಳ್ಳೋದಕ್ಕೆ ಕೂಡ ಒಂದು ಹದ್ದಿರಬೇಕು ರೀ. ಆದ್ರೆ ಹಿಂಗೆ ಕರೆದು ಬಡಿಸ್ಕೊಳ್ಳೋದಿದೆಯಲ್ಲ, ಅದು ಪಾಕಿಸ್ತಾನಕ್ಕೆ ಮಾತ್ರ ಸಾಧ್ಯ ಅಂತ ಈ ವಿಡಿಯೋನ ಸಾಕಷ್ಟು ಜನ ಹಂಚ್ಕೊಳ್ತಾ ಇದ್ದಾರೆ. ಇನ್ನು ಈ ಹಿಲ್ಲೆಲ್ ನ್ಯೂರ್ ಇದಾರಲ್ಲ, ಇವರು ಕೆನಡಾ ಮೂಲದ ವಕೀಲರು. ಒಂದಷ್ಟು ದಿನ ಕೆನಡಿಯನ್ ಇನ್ಸ್ಟಿಟ್ಯೂಟ್ ಫಾರ್ ಜೂಯಿಷ್ ರಿಸರ್ಚ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಅಮೆರಿಕಾದಲ್ಲಿ ವಕೀಲರಾಗಿ ಕೆಲಸ ಮಾಡಿದ್ದಾರೆ. ಈಗ UN ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಅಲ್ಲಿ UN ವಾಚ್ ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದಾರೆ. ಸ್ವಲ್ಪ ಪ್ರೋ ಇಸ್ರೇಲಿ ಅಂತ ಗುರುತಿಸಿಕೊಂಡಿದ್ದಾರೆ. ಇನ್ನು ಇಸ್ರೇಲ್ ಕತಾರ್ ಮೇಲೆ ಮೊನ್ನೆ ನಡೆಸಿದ ದಾಳಿ ಇದೆಯಲ್ಲ, ಅದರಿಂದ ಇಸ್ರೇಲ್ಗೆ ದೊಡ್ಡ ಮಟ್ಟದ ಲಾಭ ಏನಾಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಕತಾರ್ ಅಲ್ಲಿ ಇಸ್ರೇಲ್ ದಾಳಿ ಮಾಡಿದ ಸ್ಥಳದಲ್ಲಿ ಹಮಾಸ್ನ ನಾಯಕ ಖಲೀಲ್ ಅಲ್ ಹಯಾ ಇರ್ತಾನೆ ಅನ್ನೋ ಮಾಹಿತಿಯ
ಆಧಾರದ ಮೇಲೆ ಇಸ್ರೇಲ್ ವಾಯುದಾಳಿಯನ್ನು ಮಾಡಿತು. ಆದರೆ ಅಲ್ಲಿ ಆತನ ಒಂದಷ್ಟು ಕುಟುಂಬ ಸದಸ್ಯರು ಹಾಗೂ ಹಮಾಸ್ನ ಇನ್ನಿತರ ಕಾರ್ಯಕರ್ತರು, ಕತಾರ್ನ ಸೇನಾಧಿಕಾರಿಗಳು ಬಿಟ್ರೆ ಖಲೀಲ್ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆತ ಜೀವಂತವಾಗಿದ್ದಾನೆ ಅಂತ ಹಮಾಸ್ ಹೇಳ್ಕೊಂಡಿದೆ. ಇನ್ನು ಈ ದಾಳಿ ಮಾಡೋದಕ್ಕೆ ಇಸ್ರೇಲ್ನ ಬೇಹುಗಾರಿಕಾ ಇಲಾಖೆ ಮೊಸಾದ್ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಅಲ್ಲಿ ದಾಳಿ ಮಾಡೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ ಅಂತ ಮೊಸಾದ್ ಹೇಳಿತ್ತು. ಈ ದಾಳಿ ಗಾಜಾದಲ್ಲಿನ ಒತ್ತೆಯಾಳುಗಳ ಬಿಡುಗಡೆಗೆ ಕೂಡ ತೊಂದರೆಯನ್ನು ಉಂಟು ಮಾಡುತ್ತೆ ಅಂತಲೂ ಮೊಸಾದ್ ಆತಂಕವನ್ನು ವ್ಯಕ್ತಪಡಿಸಿತ್ತು. ಆದರೆ ಮೊಸಾದ್ ವಿರೋಧದ ನಡುವೆಯೇ ನೆತನ್ಯಾಹು ಇಸ್ರೇಲ್ ಡಿಫೆನ್ಸ್ ಫೋರ್ಸ್ನ ಮೂಲಕ ಈ ದಾಳಿಯನ್ನ ಮಾಡಿಸಿದ್ರು ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ದಾಳಿ ಇಸ್ರೇಲ್ಗೆ ಲಾಭನೇನು ತಂದುಕೊಡ್ಲಿಲ್ಲ, ಬದಲಿಗೆ ಅರಬ್ ದೇಶಗಳ ಸಿಟ್ಟಿಗೆ ಕಾರಣ ಆಗ್ತಾ ಇದೆ ಮತ್ತು ಇಸ್ರೇಲಿನ ಒಳಗೆ ಪ್ರಧಾನಿ ಹಾಗೂ ಬೇಹುಗಾರಿಕಾ ಇಲಾಖೆಯ ನಡುವೆ ಒಂದು ಸಣ್ಣ ಅಸಮಾಧಾನಕ್ಕೆ ಕೂಡ ಇದು ಕಾರಣವಾಗ್ತಾ ಇದೆ ಅಂತ ಒಂದಷ್ಟು ಮಾಧ್ಯಮಗಳ ವರದಿಗಳು ಹೇಳ್ತಾ ಇವೆ. ಈ ದಾಳಿಯನ್ನು ಅಮೆರಿಕ ಕೂಡ ಖಂಡಿಸಿದೆ. ಆದರೆ ಮತ್ತೆ ಕೆಲ ಮೂಲಗಳು ಕತಾರ್ ಹಮಾಸ್ಗೆ ಒಂದು ಸಂದೇಶವನ್ನು ಕೊಡೋ ಸಲುವಾಗಿ ಮತ್ತು ತನ್ನ ನೆಲದಿಂದ ಅವರನ್ನು ಹೊರಹಾಕೋ ಸಲುವಾಗಿ ಇಸ್ರೇಲಿನ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿದೆ ಅನ್ನೋ ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇವೆ. ಈ ಹಿಂದೆ ಜೋರ್ಡಾನ್ ಪಾಲಸ್ತೀನಿ ಸಂಘಟನೆಗಳಿಗೆ ಆಶ್ರಯ ಕೊಟ್ಟು ಕಡೆಗೆ ಇಸ್ರೇಲಿನ ಸಹಾಯವನ್ನೇ ಪಡ್ಕೊಂಡು ಅವರನ್ನ ತನ್ನ ನೆಲದಿಂದ ಹೊರಹಾಕಬೇಕಾಗಿ ಬಂತು. ಈಗ ಕತಾರ್ನ ಪರಿಸ್ಥಿತಿ ಕೂಡ ಹಾಗೆ ಆಗ್ತಾ ಇದೆ ಅನ್ನೋ ಮಾತುಗಳು ಅಲ್ಲಿ ಕೇಳಿ ಬರ್ತಾ ಇವೆ. ಅದೇನೇ ಇರಲಿ, ಹ್ಯೂಮನ್ ರೈಟ್ಸ್ ಕೌನ್ಸಿಲ್ನ ಸಭೆಯಂತೂ ಈ ಬಾರಿ ಸಖತ್ ಮಜಾ ಕೊಡ್ತಾ ಇದೆ. ಇದು ಗೆಳೆಯರೆ ಜನಿವಾದ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.